ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಸೂಬ್ ಸಾಂಬಾರು ಹಾಗೆ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಮುದ್ದೆನ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಅವ್ರು ಸ್ವಲ್ಪ ಪರ್ಫೆಕ್ಟಾಗಿ ಮಾಡ್ತಾರೆ, ಅದಕ್ಕೆ ಅವ್ರ ಕೈಲಿ ತೋರಿಸ್ತಾ ಇದ್ದೆ. ಇಲ್ಲಿ ನಾನು ಕಿರಿಕಿರಿ ಸೊಪ್ಪು, ಪಾಲಕ್ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪು ತೊಗರಿಬೇಳೆ ಹಾಗೂ ಅರ್ಧ ಕಪ್ಪು ಚಿತ್ಕವರೆ ಬೇಳೆನ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದನ್ನು ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೀರು ಹಾಕಿ ಅದನ್ನು 2-3 ವಿಸಿಲ್ ಹೊಡ್ಸ್ಕೋಬೇಕು. ಇಲ್ಲಿ ಮಸಾಲಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ ತೆಂಗಿನಕಾಯಿ, 1 ಟೊಮೊಟೊ ಹಾಕಿ 2 ಸ್ಪೂನು ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲ ಖಾರದ ಪುಡಿನ ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದೀನಿ. ಇಲ್ಲಿ 2-3 ವಿಸಿಲ್ ಹೊಡಿಸ್ದೆ. ಸ್ವಲ್ಪ ಅದು ಚೆನ್ನಾಗಿ ಬೆಂದ್ಕೋಬೇಕಲ್ವ, ಮಸೊಪ್ಪಿಗೆ ಅಂದರೆ ಚೆನ್ನಾಗಿ ಬೆಂದಿರಬೇಕು. ಸೊ ಹಂಗಾಗಿ 3 ವಿಸಿಲ್ ಹೊಡಿಸಿದ್ದೀನಿ. ಇದರಲ್ಲಿ ಎಕ್ಸ್ಟ್ರಾ ನೀರಿದೆಯಲ್ಲ ಅದನ್ನು ನಾವು ಬಸ್ಕೊಂಡು ಸೊಪ್ಪು ಮತ್ತು ಕಾಳೇನಿದೆ ಅದಷ್ಟೇ ಬಿಟ್ಟು ಅದನ್ನು ನಾವು ಒಂದು ಮಸಿಯೋ ಕೋಲಿಂದ ಚೆನ್ನಾಗಿ ಅದನ್ನು ಮಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇನ್ನು ಕೆಲವರು ರುಬ್ಕೊಂಡು ಮಾಡ್ತಾರೆ, ರುಬ್ಬಿಟ್ಟು ಅದು ಫೈನ್ ಪೇಸ್ಟ್ ಆಗಿಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರಲ್ಲ. ಸೊ ಹಂಗಾಗಿ ಈ ಥರ ಮಸ್ತು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಚೆನ್ನಾಗಿ ಬೇಳೆ ಮತ್ತು ಸೊಪ್ಪು ಎಲ್ಲನೂ ಚೆನ್ನಾಗಿ ಮಸ್ಕೋಬೇಕು. ಆ ಥರ ಚೆನ್ನಾಗಿ ಮಸ್ತ್ ಆದಮೇಲೆ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಕಾಯಿ, ಅದನ್ನು ಮಸಾಲಾನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಮತ್ತು ಅದಕ್ಕೆ ನೀರು ಬಸ್ಕೊಂಡಿರ್ತೀವಲ್ಲ ಅದನ್ನು ನಾವು ತುಂಬ ಗಟ್ಟಿ ಆದರೆ ಅದೇ ನೀರನ್ನು ಹಾಕೋಬೋದು. ತುಂಬ ಗಟ್ಟಿ ಇಲ್ಲ ತೆಳು ಇದೆ ಅಂದರೆ ಇಟ್ ಇಸ್ ಓಕೆ, ನೀವು ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೋದು. ಈ ಥರ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಅದು ಮಸಾಲ ಸ್ಮೆಲ್, ಹಸಿ ಸ್ಮೆಲ್ ಏನಿದೆಯೋ ಅದು ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಂಡ ನಂತರ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೋಬೇಕು. ಒಗ್ಗರಣೆ ಕೊಟ್ಕೊಳ್ಳಿಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಗೂ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಅದನ್ನು ನಾವು ಸೊಪ್ಪಿನ ಸಾಂಬಾರಿಗೆ ಮಿಕ್ಸ್ ಮಾಡಿ ಅದನ್ನು ಸಹ ಒಂದೊಳ್ಳೆ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ನೀವು ಇದಕ್ಕೆ ಹಿಂಗೆ ಬೇಕಾದರೂ ಸೇರಿಸ್ಕೋಬೋದು, ನಾನಿಲ್ಲಿ ಹಿಂಗನ್ನ ಹಾಕೋತಾ ಇಲ್ಲ. ನಂತರ ಇಲ್ಲಿ ಮುದ್ದೆಗೆ ನೋಡ್ಕೊಳ್ಳೋಣ. ಮುದ್ದೆಗೆ ಇಲ್ಲಿ 1 ಗ್ಲಾಸ್ ಅಷ್ಟು ನೀರು ಬಿಟ್ಟಿದ್ದೀವಿ. 1-2 ಮುದ್ದೆ, ಸಣ್ಣ 2 ಮುದ್ದೆ ಆಗುತ್ತೆ. 1 ಅಥವಾ 1.5 ಗ್ಲಾಸ್ ಅಷ್ಟು ಬಿಟ್ಕೊಂಡ್ರೆ ಆಯಿತು. ಅದಕ್ಕೆ ಸ್ವಲ್ಪ ರಾಗಿ ಪೌಡರ್ನ ಹಾಕಬೇಕು. ಅದು ತಣ್ಣಗಿರೋ ನೀರಿಗೆ ಹಾಕಿದ ನಂತರ ಅದು ಚೆನ್ನಾಗಿ ಬಿಸಿಯಾಗಿ ಮೇಲ್ಗಡೆ ನೊರೆ ಥರ ಕುದ್ದು ಬಂದ ಮೇಲೆ ಅದಕ್ಕೆ ನಾವು ಹಿಟ್ಟು ಹಾಕೋಬೇಕು. ಒಂದು ಗ್ಲಾಸ್ಗೆ ಒಂದು ಅರ್ಧ ಕಪ್ಪಷ್ಟು ಒಂದು ಅಳತೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸಹ ಮೇಲ್ಗಡೆ ಹಾಕಿರ್ತಕ್ಕಂಥ ಹಿಟ್ಟೆಲ್ಲ ಮೇಲ್ಗಡೆ ಉಕ್ಕಿ ಚೆನ್ನಾಗಿ ಬಂದಮೇಲೆ ಈ ಥರ ಗಂಟಿಲ್ದಂಗೆ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಸ್ವಲ್ಪ ಅವ್ರು ಚೆನ್ನಾಗಿ ಗಂಟಿಲ್ದಂಗೆ ಮುದ್ದೆ ಮಾಡ್ತಾರೆ, ಅದಕ್ಕೆ ಅವ್ರ ಕೈಲಿ ಮಾಡಿಸ್ತಾ ಇದ್ದೆ. ನಾನು ಮಾಡಿದ್ರೆ ಏನು ಮಾಡಿಬಿಡ್ತೀನಿ, ಸ್ವಲ್ಪ ಗಂಟು ಮಾಡಿಬಿಡ್ತೀನಿ, ಅದಕ್ಕೆ ಅವ್ರ ಕೈಲಿ ಮಾಡಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಚೆನ್ನಾಗಿ ಈ ಥರ ಗಂಟಿಲ್ದಂಗೆ ಮುದ್ದೆನೆಲ್ಲ ಚೆನ್ನಾಗಿ ಓಡ್ಕೋಬೇಕು. ತಿರುಗಿಸ್ಕೊತಾ ಅದು ಚೆನ್ನಾಗಿ ಸ್ವಲ್ಪ ಉರಿಯಲ್ಲಿಟ್ಟು ಅದನ್ನು ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ನಾವು ಮುಟ್ಟು ನೋಡಬೇಕು. ಸ್ವಲ್ಪ ನೀರು ಹಾಕಿ ಮುಟ್ಟು ನೋಡಿದಾಗ ಅದು ನಮ್ಮ ಕೈಗೆ ಹತ್ತುತ್ತಾ ಇಲ್ಲ ಅಂದಾಗ ನಾವು ಇದನ್ನು ಕಟ್ಕೋಬೇಕು. ಆವಾಗ ಅದು ಮುದ್ದೆ ಪರ್ಫೆಕ್ಟಾಗಿರುತ್ತೆ. ನೋಡಿ ನಮ್ಮದು ಮುದ್ದೆ ಮತ್ತು ಮಸೂಬ್ ಸಾಂಬಾರು ರೆಡಿ ಆಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ಮುದ್ದೆ ಮಾಡಬೇಕಾದ್ರೆ ನಾವು ದೊಡ್ಡ ಕಪ್ಪಲ್ಲಿ ನಾನು ಅರ್ಧ ಕಪ್ ತೊಗೊಂಡಿದ್ದು. ಸೊ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಪೌಡ್ರ್ ಹಾಕ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.